ಗೋಕುಲಕೃಷ್ಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಜ್ವಲ್, ಓಕೆ, ಗೋಕುಲಕೃಷ್ಣ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋ ಹೀರೋನ್ ಬಗ್ಗೆ ಎಲ್ಲ. ಈವನ್ ಡೈರೆಕ್ಟರ್ ಹೊಸಬ್ರು ಅಂದ್ಕೊಳ್ತೀನಲ್ವಾ? ಅಂದ್ರೆ ಬೇಸಿಕಲ್ ಆಗಿ ಕತೆಗಾರರು, ಇವಾಗ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿ. ನಿಮ್ಮ ಇತ್ತೀಚಿನ ಸಿನಿಮಾಗಳು ಜಾಸ್ತಿ ಹೊಸ ಡೈರೆಕ್ಟ್ರು ಮಾಡಿದ್ದಾರೆ, ಏನದು? ಅಂದ್ರೆ ಐ ಮೀನ್, ನೀವೇನು ತುಂಬ ಹೊಸಬ್ರು ಹತ್ರ ಬೆರಿತಾ ಇದ್ದೀರಾ ಅಥವಾ ಹೊಸಬ್ರಿಗೆ ಚಾನ್ಸ್ ಕೊಡೋದು ಅವಕಾಶ ಆ ಥರ? ಇಲ್ಲ, ನನಗೆ ಇನ್ನು ರೀಸೆಂಟಾಗಿ ಬೇರೆ ಯಾರೋ ಕೇಳ್ತಿದ್ರು, ಏನು ಸರ್ ನಿಮ್ಮ 2 ಸಿನಿಮಾ ಕಂಟಿನ್ಯೂಸ್ ಆಗಿ ಹಿಟ್ ಆಗಿಬಿಟ್ಟಿದೆ, ಇನ್ಮೇಲೆ ಹೊಸಬ್ರಿಗೆಲ್ಲ ಡೇಟ್ ಕೊಡಲ್ವಂತೆ ನೀವು ಅಂತ. ನಾನು ಯಾರು ಹೇಳಿ 100% ಹೊಸಬ್ರಿಗೆ ನಾನು ಕೊಡ್ತೀನಿ. ಏನು ಗೊತ್ತಾ, ನನ್ನ ಥಾಟ್ ಏನಂತಂದರೆ, ಒಂದು ದಿವಸ ನಾನು ಹೊಸಬ ಆಗಿದ್ದೆ. ಸಿಕ್ಸರ್ ಮಾಡೋಕ್ಕೆ ಮುಂಚೆ ನಾನು ಹೊಸಬಾನೆ. ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನೇನು ಮಾಡ್ಬೋದು ಅಂತ ಎಲ್ರಿಗೂ ಗೊತ್ತಾಯಿತು. ಸೊ ಒಬ್ಬರ ಮೇಲೆ ನಂಬಿಕೆ ಇಟ್ಟು ಅಟ್ಲೀಸ್ಟ್ ಕತೆ ಕೇಳಿದಾಗ ಅವ್ರನ್ನ ಒಂದು ಅಟ್ಲೀಸ್ಟ್ ಒಂದು 50% ಜಡ್ಜ್ ಮಾಡ್ಬೋದು. ಈಗ ಅವ್ರ ಕತೆ ಹೇಳಿದಾಗ ಗೊತ್ತಾಗುತ್ತೆ ಅವ್ರಿಗೆ ಸರಿ ಟೆಕ್ನಿಕಲ್ ನಾಲೆಜ್ ಇದೆಯಾ ಇಲ್ವಾ, ಆ್ಯಂಡ್ ಸ್ಕ್ರೀನ್ ಪ್ಲೇ ಹೇಗೆ ಮಾಡ್ಕೊಂಡಿರ್ತಾರೆ ಅನ್ನೋದನ್ನು. ಸೊ ಹೊಸಬ್ರಿಗೆ ಚಾನ್ಸ್ ಕೊಟ್ರೇ ಅವರು ನೆಕ್ಸ್ಟ್ ಅವರು ಎಕ್ಸ್ಪೀರಿಯನ್ಸ್ ಆಗ್ತಾರೆ ಆ್ಯಂಡ್ ಅವ್ರಿಗೂ ಸಕ್ಸಸ್ ಬರುತ್ತೆ. ಸೊ ನನ್ನ ಲಾಜಿಕ್ ಅದು. ಸೊ ಹೊಸಬ್ರು ಯಾರೇ ಬಂದು ಕತೆ ಹೇಳಿದ್ರು ನಾನು ಕೇಳ್ತೀನಿ. ಈಗ ಹೊಸಬ್ರೊಂದಿಗೆ ನೀವು ಯಾವ ರೀತಿ ಒಂದು ಸಬ್ಜೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಹೊಸಬ್ರಿಂದ? ನನಗೆ ಬೇಸಿಕ್ಲಾಗಿ ನಾರ್ಮಲ್ ಆಗಿ ನಾನು ಹೇಳಿದ್ರೆ, ಪ್ರಜ್ವಲ್ ಅಂದ್ಕೂಡಲೇ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಜನ ನೋಡ್ತಾ ಇದ್ದಾರೆ. ಮೋಸ್ಟ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಜಾಸ್ತಿ ಮಾಡ್ತಿರೋದೇ ಪ್ರಜ್ವಲ್ ಅಂದ್ಕೊಳ್ತೀನಿ. ಆಬ್ವಿಯಸ್ಲಿ ಇನ್ನೊಂದು ನಿಮ್ಮ ಸಿನಿಮಾಗಳು ಸೋಲಂಗಿದ್ದಿದ್ರೆ ಪ್ರಾಫಿಟ್ ಆಗಲ್ಲ ಅಂದರೆ ಯಾರು ಬರೋಲ್ಲ ಅಲ್ಲಿ. ಆಬ್ವಿಯಸ್ಲಿ ಇಟ್ ಇಸ್ ಮೇಕಿಂಗ್ ಎ ಪ್ರಾಫಿಟ್ ಇನ್ ಒನ್ ವೇ, ಯಾವುದೊಂದು ಬೇರೆ ವೇಲ್ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಡೇಟ್ಗಳು ಜಾಸ್ತಿ ಇದೆ, ಸಿನಿಮಾಗಳು ಬರ್ತಾ ಇರುತ್ತೆ, ಸೊ ಜನಗಳು ನೋಡ್ತಾ ಇರ್ತಾರೆ. ಸೊ ಅದರಿಂದ ಸಾಕಷ್ಟು ಪಾತ್ರಗಳಲ್ಲಿ ನೋಡಿದ್ದಾರೆ. ಅವಾಗ ಈಗ ಒಬ್ಬ ಹೊಸಬ ಮಾಡ್ಬೇಕಂದ್ರೆ ಪ್ರಜ್ವಲ್ ಅಂದರೆ ಕಾಲೇಜ್ ಗೋಯಿಂಗು, ಬಿಕಾಸ್ ಆಫ್ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ನೋಡ್ಬಿಟ್ಟು ಕಾಲೇಜ್ ಗೋಯಿಂಗ್ ಮಾಡ್ಬೋದು, ಇಲ್ಲ ಲವ್ಲಿ ಬಾಯ್ ಆ ಥರ ಮಾಡ್ಬೋದು, ಹಾಗೆ ಹೀಗೆ ಅಂದ್ಕೊಳ್ತಾರೆ. ಬಟ್ ನಿಮಗೆ ಅದು ಬಿಟ್ಟು ಹೊಸಬ್ರು ಯಾರು ಈ ರೀತಿ ಒಂದು ಕತೆ ತೊಗೊಂಡು ನನ್ನ ಹತ್ರ ಬಂದರೆ ನಾನು ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆಯಾ? ಆ ಥರ ಅಂದರೆ ನನಗೆ ರಿಯಲಿಸ್ಟಿಕ್ ಕತೆಗಳು ತುಂಬ ಇಷ್ಟ. ಅಂದರೆ ನಾ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿದ್ರು ಸಿನಿಮಾ ರಿಯಲಿಸ್ಟಿಕ್ ಆಗಿರಬೇಕು ಅಂತ. ಈಗ ಹೀರೋ ಆಗಿ ನಾನು ಮ್ಯಾಕ್ಸಿಮಮ್ ರಿಯಲ್ ಲೈಫಲ್ಲಿ ಒಂದು ಫೈಟ್ ನಡೆಯಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು 5 ಜನ ಜೊತೆ ಜಗಳ ಆಡ್ಬೋದು, ಅದಕ್ಕಿಂತ ಹೆಚ್ಚಾಗಿ ಇದು ಕಷ್ಟ. ಸೊ ಆ ರೀತಿ ರಿಯಲಿಸ್ಟಿಕ್ ಆಗಿ ಒಬ್ಬ ಏನು ಮಾಡಬಲ್ಲ, ಆ್ಯಂಡ್ ರಿಯಲಿಸ್ಟಿಕ್ ಆಗಿ ಒಂದು ಜೀವನದಲ್ಲಿ ಹೀರೋ ಅಂದರೆ ಏನು, ರಿಯಲ್ ಲೈಫಲ್ಲಿ ಹೀರೋ ಅಂದರೆ ಏನು, ಅಂದರೆ ಸಿನಿಮಾ ಹೊರತಾಗಿ ರಿಯಲ್ ಲೈಫಲ್ಲಿ ಹೀರೋ ಅಂದರೆ ಏನು ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್. ನಿಮ್ಮನ್ನ ಕರ್ಕೊಂಡೋಗ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಒಬ್ಬ ಯಾರು ಬಯಸಿದ್ರೆ ಒಬ್ಬ ಡೈರೆಕ್ಟ್ರು, ಇಟ್ಸ್ ಕಂಪ್ಲೀಟ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುತ್ತೆ, ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಆಗಿರುತ್ತೆ, ಏನೋ ಒಂದು ಹೇಳಕ್ಕೆ ಹೊರಟಿದ್ದಾನೆ. ಸೊ ಆವಾಗ ನಿಮ್ಮ ಹೇಗಿರುತ್ತೆ ಒಂದು ರಿಯಾಕ್ಷನ್ ಆಗಲಿ? ಇದು 100% ಐ ವುಡ್ ಲವ್ ಟು ಡೂ ಅ ಫಿಲ್ಮ್ ಲೈಕ್ ದ್ಯಾಟ್. ಬಟ್ ಆ ರೀತಿ ಒಂದು ಸಿನಿಮಾ ಮಾಡಿದಾಗ, ಅಂದರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಒಂದು ಸಿನಿಮಾ ಮಾಡಿದಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಇಲ್ಲ ಅಂದರೆ ಬಾಕ್ಸ್ ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೊಂಡೆ ದಿಸ್ ಈಸ್ ಮೈ ಆರ್ಟ್, ನಾನು ಈ ಸಿನಿಮಾ ನನ್ನ ಪ್ಯಾಷನ್ಗೋಸ್ಕರ ಮಾಡ್ತಿದ್ದೀನಿ ಅಂತ ಮಾಡಿದ್ರೆ ಇಟ್ ವಿಲ್ ಬಿ ವಂಡರ್ಫುಲ್. ಬಟ್ ಆವಾಗ ಬಾಕ್ಸ್ ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೊಂಬಾರ್ದು. ಓಕೆ, ಸೂಪರ್. ಮತ್ತು ಹಾಗಿದ್ರೆ ಪ್ರಜ್ವಲ್ ಕೈಯಲ್ಲಿ ಸಾಕಷ್ಟು ಚಿತ್ರಗಳಿದ್ದಾವೆ, ಏನಕ್ಕೆ, ಏನು ರೀಸನ್ನು? ಇದೇ ರೀತಿ ಒಂದೊಂದು ಸಲ ಪ್ರಜ್ವಲ್ ಕೆಲ ಸಿನಿಮಾಗಳು ಇರಲ್ಲ. ಸೊ ರೀಸನ್ ಅಂದರೆ ಸಿಂಪಲ್ ಸಂದೀಪ್. ಈಗ ನೆಕ್ಸ್ಟ್ ನಿಮ್ಮ ಸೂಪರ್ ಶಾಸ್ತ್ರಿ ಇದೆ, ಅದಾದ್ಮೇಲೆ ಗಲಾಟೆ, ಜಿದ್ದಿ ಇದೆ. ಈಗ ದಿಲ್ಕಾ ರಾಜ ನಡೀತಾ ಇದೆ, 4-5 ಮೂವೀಸ್ ಇದೆ. ಲಕ್ಕಿಲಿ ನನಗೆ ದಟ್ ಐ ಆಮ್ ಲಕ್ಕಿ. ನಾನು ಕೆಲವು ಸಿನಿಮಾಗಳು ಹಿಟ್ ಆಗುತ್ತೆ, ಕೆಲವು ಸಿನಿಮಾಗಳು ಫ್ಲಾಪ್ ಆಗುತ್ತೆ, ಎಲ್ರಿಗೂ ಆಗುತ್ತೆ ಅದು. ಬಟ್ ಅದಾದ್ರೂ ಒಂದು ಸ್ಮೂತ್ ಫ್ಲೋ ಇತ್ತು ನನಗೆ. ಅಂದರೆ ಫ್ರಮ್ ದ ಬಿಗಿನಿಂಗ್ ಆಫ್ ದ ಕೆರಿಯರ್ ಟಿಲ್ ಟುಡೇ ಯಾವಾಗಲೂ ಒಂದು ಸ್ಮೂತ್ ಫ್ಲೋಲಿದೆ. ಇವಾಗ ಸ್ವಲ್ಪ ಸಿನಿಮಾಗಳು ಹೆಚ್ಚಾಗಿದೆ ಕೈಯಲ್ಲಿರುವಂಥ ಸಿನಿಮಾಗಳು. ಇಟ್ ಈಸ್ ಆಲ್ ಅಬೌಟ್ ಬಾಕ್ಸ್ ಆಫೀಸ್. ಈಗ ಒಂದು ಸಿನಿಮಾ ಹಿಟ್ ಆದರೆ 2 ಸಿನಿಮಾ ಕೈಯಲ್ಲಿ ಹೆಚ್ಚಾಗುತ್ತೆ, ಒಂದು ಸಿನಿಮಾ ಫ್ಲಾಪ್ ಆದರೆ 2 ಸಿನಿಮಾ ಇರೋ ಕಡೆ 1 ಸಿನಿಮಾ ಕೈಯಲ್ಲಿರುತ್ತೆ. ಇಟ್ ಈಸ್ ಆಲ್ ಅಬೌಟ್ ದಟ್. ಈಗ ಒಂದು ಸಿನಿಮಾ, ಈಗ ಭದ್ರಾ ಆಮೇಲೆ ಸಾಗರ್ ಸಕ್ಸಸ್ ಆಯಿತು, ಸೊ ಸಿನಿಮಾಗಳು ಹೆಚ್ಚಿದೆ. ನಾಳೆ ಒಂದು ಸಿನಿಮಾ ಫ್ಲಾಪ್ ಆದರೆ ಮತ್ತೆ ನನ್ನ ಕೈಯಲ್ಲಿ ಸಿನಿಮಾಗಳೇ ಇಲ್ಲದೆ ಇರ್ಬೋದು. ಸೊ ದಟ್ ಈಸ್ ಅವರ್ ಪ್ರೊಫೆಷನ್. ಈಗ ಒಂದು ಸಿನಿಮಾ ಹಿಟ್ ಬಂದ ಕೂಡಲೇ ನಿಮ್ಮ ಹತ್ರ ಸಾಕಷ್ಟು ಪ್ರೊಡ್ಯೂಸರ್ ಡೈರೆಕ್ಟರ್ ಹುಡ್ಕೊಂಡ್ಬರ್ತಾರೆ. ಅವಾಗ ಐ ಮೀನ್ ಪ್ರಜ್ವಲ್ ರೆಮ್ಯುನರೇಷನ್ ಸೇಮ್ ಇರುತ್ತಾ ಮತ್ತೆ ರೈಸ್ ಆಗುತ್ತೆ? ಈಗ ಬೇರೆ ನಾರ್ಮಲ್ ಸ್ಟಾರ್ಗಳು ಅಂದರೆ ಒಂದು ಸಿನಿಮಾ ಹಿಟ್ ಆಗಿದ್ದು ಕೂಡ ಸಡನ್ಲಿ ರೈಸ್ ಮಾಡಿಬಿಟ್ಟು 1-2 ಸಿನಿಮಾ ಮಾಡ್ತಾರೆ. ಅದು ನನಗೂ ಆಸೆ ಮಾಡಬೇಕು ಅಂತ, ಬಟ್ ನಮ್ಮ ತಂದೆ ಅವಕಾಶ ಮಾಡಲಿಲ್ಲ. ನಮ್ಮ ತಂದೆ ಏನು ಹೇಳ್ತಾರೆ ಅಂದರೆ, ಅಫ್ಕೋರ್ಸ್ ಆ್ಯಂಡ್ ನಿನಗೂ ಆಸೆ ಇರುತ್ತೆ, ನೀನು ಒಬ್ಬ ನಟ, ನಿನಗೂ ಸಕ್ಸಸ್ ಬಂದಮೇಲೆ ನಿನಗೂ ಜಾಸ್ತಿ ರೆಮ್ಯುನರೇಷನ್ ತೊಗೊಬೇಕಂತ ಆಸೆ ಇರುತ್ತೆ, ಬಟ್ ಗೋ ಸ್ಲೋ. ನಿನಗೇನು ಅರ್ಜೆಂಟ್, ನೀನು ದುಡ್ಡುಗೋಸ್ಕರ ಅಂತೂ ಸಿನಿಮಾಗಳು ಮಾಡಬೇಕಾಗಿಲ್ಲ. ಯು ಹ್ಯಾವ್ ಅ ಪ್ಯಾಷನ್.
ಸೊ ಸಿನಿಮಾಗಳು ಎಷ್ಟೇ ಸಿನಿಮಾ ಹಿಟ್ ಆಗಲಿ ಅಥವಾ ಸಿನಿಮಾ ಫ್ಲಾಪ್ ಆಗಲಿ ರೈಸ್ growth should ಆಗೋದು be slow. ಡೌನ್ ಮಾಡೋದು ಮಾಡಲ್ಲ, Slow ಸ್ಲೋ ಆಗಿ ಹೋಗುತ್ತೆ ಫಸ್ಟ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಐ ಮೀನ್ ಸ್ಟೋರಿ ಆಗಿರ್ಬೋದು ಅಥವಾ ಒಂದು ಕತೆ ಸ್ಕ್ರೀನ್ ಡೈರೆಕ್ಷನ್ ಅದಕ್ಕೆ ಅದಾದ್ಮೇಲೆ ನೆಕ್ಸ್ಟ್ ಮನೆ ಇನ್ನು ಏಜ್ ಇದೆ ಬಿಡಿ ಪ್ರಜ್ವಲ್, ಚಿಕ್ಕ ಏಜ್ ಅಲ್ಲ ಇವಾಗ ಎಷ್ಟು ಆಲ್ಮೋಸ್ಟ್ 25 ನಮ್ಮ ತಂದೆನೂ ಅದೇ ಹೇಳ್ತಾರೆ, ಇನ್ನು 25 ವರ್ಷ ಕಣೋ ನಿನಗೆ ಏನಕ್ಕೆ ಅರ್ಜೆಂಟ್. 25ನೇ ವರ್ಷದಲ್ಲಿ ಇಷ್ಟೊಂದು ಬ್ಯುಸಿ ಆಗಿದ್ದೀರಾ, ಇಷ್ಟೊಂದು ಸಿನಿಮಾ ಐ ಥಿಂಕ್ 25 ಸಿನಿಮಾ ಆಗಿರ್ಬೋದಾ? ಇಲ್ಲ ಗೋಕುಲ ಕೃಷ್ಣ ನನ್ನ 14ನೇ ಸಿನಿಮಾ ಅನ್ಸುತ್ತೆ. 14 ಸಿನಿಮಾ 14ನೇ ಟೋಟಲ್ ನಿಯರ್ಲಿ 25 ಏಜ್ಗೆ 14 ಸಿನಿಮಾಸು ಅಂತ ಇನ್ 5 years ಆರಾಮಾಗಿ ಮಾಡ್ಬೋದು. ಇನ್ 5 years ಅದೇ. ಓಕೆ ಫೈನ್. ಪ್ರಜ್ವಲ್ ಜೊತೆ ಇನ್ನೂ ಸಾಕಷ್ಟು ವಿಷಯ ಮಾತಾಡೋದಿದೆ. 25ನೇ ವಯಸ್ಸಲ್ಲಿ 14 ಸಿನಿಮಾ ಮಾಡಿದ್ದಾರೆ, ರೆಮ್ಯುನರೇಷನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಈವನ್ ಗೋಕುಲ ಕೃಷ್ಣದಲ್ಲೂ ಸಾಕಷ್ಟು ಕಾಮಿಡಿ ಇದೆ, ಅವ್ರ ಜೊತೆ ಕಾಮಿಡಿ ಆ್ಯಕ್ಟರ್ ಎಲ್ಲ ಮಾಡಿದ್ದಾರೆ, ಕಾಮಿಡಿ ಮಾಡಿದ್ದಾರೆ. ಮತ್ತು ಪ್ರಜ್ವಲ್ನ ಕೂರಿಸ್ಕೊಂಡು ಹೀರೋನ್ ಬಗ್ಗೆ ಮಾತಾಡ್ತಿದ್ರೆ ನನಗೊತ್ತು ನೀವು ಬೇಜಾರು ಮಾಡ್ಕೊಳ್ತೀರಾ. ಹೀರೋನ್ ಬಗ್ಗೆನೂ ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ಇನ್ನೊಂದು ಸಾಂಗ್ ಅಥವಾ ಸೀನ್ ನೋಡ್ಕೊಂಬಿಟ್ಟು ಹಾಗೆ